ನಮಸ್ಕಾರ ಸ್ನೇಹಿತರೆ. ದೆಹಲಿ ಗಲಭೆಗೆ ಸಂಬಂಧಪಟ್ಟಂತೆ ಒಂದೊಂದೇ ಹೊಸ ಹೊಸ ವಿಷಯಗಳಿಗೆ ಹೊರ ಬರ್ಲಿಕ್ಕೆ ಪ್ರಾರಂಭ ಆಗಿದೆ. ಅದ್ರ ಜೊತೆಗೆ ಕೆಲವರು ತಮಗೆ ಬೇಕಾದಂತಹ ವಿಡಿಯೋಗಳನ್ನ ಮಾತ್ರ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ಕೊತಾ ಇದ್ದಾರೆ ಅಥವಾ ಟ್ವೀಟ್ ಮಾಡ್ತಾ ಇದ್ದಾರೆ. ನೋಡಿ, ಹೀಗೆಲ್ಲ ಮಾಡಿದ್ರು, ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರು, ಅವ್ರನ್ನ ಅಟ್ಟಾಡಿಸ್ಕೊಂಡು ಹೋಗಿ ಹೊಡೆದ್ರು, ಈ ರೀತಿಯಾಗಿ ಕಮೆಂಟ್ಗಳನ್ನ ಹಾಕ್ತಾ ಇದ್ದಾರೆ. ಆದ್ರೆ ದೆಹಲಿ ಪೊಲೀಸರು ಇಲ್ಲಿವರೆಗೆ 400ರಿಂದ 500 ವಿಡಿಯೋ ಕ್ಲಿಪ್ಗಳನ್ನ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಎಲ್ಲಾ CCTV ಫುಟೇಜ್ಗಳನ್ನು ತಗೊಳ್ತಾ ಇದ್ದಾರೆ. ಹಾಗೇನೆ ಸಂಪೂರ್ಣ ಗಲಭೆ ಏನ್ ನಡೀತಾ ಇತ್ತು ಅದರ ವಿಡಿಯೋ ಚಿತ್ರೀಕರಣಗಳನ್ನ ಕೂಡ ಮಾಡ್ಕೊಂಡಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳ ಹೆಸರಲ್ಲಿ ಅಲ್ಲಿ ದಾಂಧಲೆ ನಡೆಸಿದಂತವರಿಗೆ ಮಾರಿ ಹಬ್ಬ ಕಾದಿದೆ ಅಂತ ಹೇಳ್ಕೊಂಡೆ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಇದ್ರ ನಡುವೆ ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಸುಮ್ಮನೆ ಇರ್ಲಿಕ್ಕೆ ಸಾಧ್ಯ ಆಗ್ತದ? ಯಾಕಂದ್ರೆ ಯಾವಾಗ್ಲೂ ಕೂಡ ಸುದ್ದಿಯಲ್ಲಿರುವಂತಹ ಮಂತ್ರಿ ಪ್ರಿಯಾಂಕ್ ಖರ್ಗೆ ಅವರು, ಇವರು ಕೂಡ ಅಷ್ಟೇ ಕೆಲವೊಂದು ವಿಡಿಯೋಗಳನ್ನ ಶೇರ್ ಮಾಡ್ಕೊಂಡಿದ್ದಾರೆ ತಮ್ಮ ಎಕ್ಸ್ ಖಾತೆಯಲ್ಲಿ. ಆ ವಿಡಿಯೋಗಳಲ್ಲಿ ಇರೋದೇನು ಅಂತ ಹೇಳಿದ್ರೆ, ಪೊಲೀಸರು ಲಾಠಿ ಚಾರ್ಜ್ ಮಾಡ್ತಾ ಇರುವಂತಹದ್ದು, ಕೆಲವರಿಗೆ ಹೊಡಿತಾ ಇರುವಂತಹದ್ದು, ಈ ರೀತಿಯಾದಂತಹ ಒಂದು 4-5 ವಿಡಿಯೋಗಳನ್ನ ಅವರು ಹಾಕೊಂಡಿದ್ದಾರೆ. ಹಾಗೇನೆ ಒಂದಿಷ್ಟು ಬರ್ಕೊಂಡಿದ್ದಾರೆ ಕೂಡ. ನೋಡಿ, ಯುವ ಜನತೆಯ ಮೇಲೆ ಈ ರೀತಿಯಾಗಿ ಪೊಲೀಸ್ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ, ವಿದ್ಯಾರ್ಥಿಗಳಿಗೆ ಹೊಡಿತಾ ಇದ್ದಾರೆ, ಅವರ ಪ್ರತಿಭಟನೆಯನ್ನ ಹತ್ತಿಕ್ಕುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ತಮ್ಮ ಅನುಕೂಲಕ್ಕೆ ಏನ್ ಬೇಕೋ ಆ ರೀತಿಯಾಗಿ ಬರ್ಕೊಂಡಿದ್ದಾರೆ. ಆ ಮೂಲಕ ಹೈಕಮಾಂಡ್ ಗಮನವನ್ನ ತಮ್ಮತ್ತ ಸೆಳೆಯಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಆದ್ರೆ ಪ್ರಿಯಾಂಕ್ ಖರ್ಗೆ ಅವರು ಎಲ್ಲಿಯೂ ಕೂಡ ಇವರು ಬ್ಯಾರಕೇಡ್ಗಳನ್ನ ಮುರಿದು ಒಳಗಡೆ ನುಗ್ತಾ ಇರುವಂತಹದ್ದು, ಹಾಗೆ ಪೊಲೀಸರನ್ನ ಅಟ್ಟಿಸ್ಕೊಂಡು ಹೋಗಿ ಹೊಡಿತಾ ಇರುವಂತಹದ್ದು, ಕಲ್ಲು ತೂರಾಟ ಮಾಡ್ತಾ ಇರುವಂತಹದ್ದು, ನಂತರ ವಿದ್ಯಾರ್ಥಿಗಳ ಹೆಸರಲ್ಲಿ ಕೆಲವರು ಗೂಂಡಾಗಳು ಅಲ್ಲಿ ಮೆರವಣಿಗೆಯನ್ನು ನಡೆಸ್ತಾ ಇರುವಂತಹದ್ದು, ಅಲ್ಲಿ ಸೇರಿರುವಂತಹ ಜನರಿಗೆ ಪ್ರಚೋದನೆ ಕೊಡ್ತಾ ಇರುವಂತಹದ್ದು, ಇದ್ಯಾವುದನ್ನು ಕೂಡ ಶೇರ್ ಮಾಡ್ಕೊಂಡಿಲ್ಲ. ಆಕ್ಚುಲಿ ಪ್ರಿಯಾಂಕ್ ಖರ್ಗೆ ಅವರು ಈ ಎಲ್ಲ ವಿಡಿಯೋಗಳನ್ನು ನೋಡ್ಬೇಕು, ಆವಾಗ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಾಗ್ತದೆ ದೆಹಲಿಯಲ್ಲಿ ವಿದ್ಯಾರ್ಥಿಗಳ ಹೆಸರಲ್ಲಿ ಯಾರ್ಯಾರು ಸೇರ್ಕೊಂಡಿದ್ದಾರೆ, ಇದರ ಹಿಂದಿರುವಂತಹ ಹುನ್ನಾರ ಏನು, ಇದು ಖಂಡಿತವಾಗಿ ಅವ್ರಿಗೆ ಅರ್ಥ ಆಗ್ತದೆ. ಆದ್ರೆ ಅದನ್ನ ಅವ್ರು ಮಾಡ್ಲಿಕ್ಕೆ ಹೋಗಲ್ಲ, ಅದು ಬೇರೆ ವಿಷಯ. ಈಗ ಕೆಲವು ಆಂದೋಲನ ಜೀವಿಗಳು ಪಿಕ್ಚರ್ ಅಭಿ ಬಾಕಿ ಹೇ ಈ ರೀತಿಯಾಗಿ ಹೇಳಲಿಕ್ಕೆ ಶುರು ಮಾಡಿದ್ದಾರೆ. ನೀವು ಗಮನಿಸಿದ್ದೀರೋ ಇಲ್ಲೋ ಗೊತ್ತಿಲ್ಲ, ಸಲೀಂ ಯಾದವ್ ಯಾನೆ ಯೋಗೇಂದ್ರ ಯಾದವ್ ಈತ ಒಂದು ವಿಡಿಯೋವನ್ನು ಶೇರ್ ಮಾಡ್ಕೊಂಡಿದ್ದಾರೆ. ಈ ವಿಡಿಯೋದಲ್ಲಿ ಅವರು ಹೇಳ್ತಾ ಇರೋದು ಏನಂತ ಹೇಳಿದ್ರೆ, ಇದು ಕೇವಲ ಫೌಂಡೇಶನ್ ಸ್ಟೋನ್, ನಿನ್ನೆ ವಿದ್ಯಾರ್ಥಿಗಳು ರೊಚ್ಚಿಗೆದ್ದಿರೋದು ಕೇವಲ ಆರಂಭ ಅಷ್ಟೇ. ಇನ್ನು ಮುಂದೆ ಈ ಆಂದೋಲನವನ್ನ ನಾವು ಕೇವಲ ದೆಹಲಿಯ ಜಂತರ್ ಮಂತರ್ಗೆ ಮಾತ್ರ ಸೀಮಿತವಾಗಿ ಇಡಬಾರ್ದು, ಅದಕ್ಕೆ ಬದಲಾಗಿ ದೇಶದಾದ್ಯಂತ ಇರುವಂತಹ ಎಲ್ಲಾ ನಗರಗಳಲ್ಲಿ ವಿದ್ಯಾರ್ಥಿಗಳು ಬೀದಿಗಿಳಿಬೇಕು, ಈ ಸರ್ಕಾರದ ವಿರುದ್ಧವಾಗಿ ಎಲ್ಲರೂ ಸೇರಿ ಹೋರಾಟ ನಡೆಸಬೇಕು, ಆ ಮೂಲಕ ಈ ಸರ್ಕಾರವನ್ನ ಕಿತ್ತೊಗಿಬೇಕು, ಶಿಕ್ಷಣದ ವ್ಯವಸ್ಥೆಯಲ್ಲಿ ಸಂಪೂರ್ಣವಾಗಿ ಬದಲಾವಣೆ ಆಗಬೇಕು, ಈ ರೀತಿಯಾಗಿ ಕರೆ ಕೊಟ್ಟಿದ್ದಾರೆ ತಮ್ಮ ವಿಡಿಯೋ ಮೂಲಕ. ಅಂದ್ರೆ ಇವರ ಹುನ್ನಾರ ಯಾವ ರೀತಿ ಇದೆ ಅನ್ನೋದು ನಿಮ್ಗೆ ಅರ್ಥ ಆಗ್ಬಹುದು. ಶಿಕ್ಷಣ ವ್ಯವಸ್ಥೆಯನ್ನೇ ನಾವು ಬದಲಾಯಿಸ್ತೇವೆ ಅಂತೇಳಿ ಹೇಳ್ತಾರಲ್ಲ, ಯಾವ ರೀತಿ ಬದಲಾಯಿಸ್ತಾರೆ? ಕೇಂದ್ರ ಸರ್ಕಾರ ಈ ಹಿಂದೆ NEP ಅಂದ್ರೆ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಅಂತ ಒಂದು ಜಾರಿ ತರಲಿಕ್ಕೆ ಪ್ರಯತ್ನಿಸಿತು. ಕೆಲವು ರಾಜ್ಯಗಳಲ್ಲಿ ಜಾರಿ ಆಗಿದೆ ಕೂಡ, ಹಾಗೇನೆ ನಮ್ಮ ರಾಜ್ಯದಲ್ಲೂ ಕೂಡ ಜಾರಿ ಆಯ್ತು. ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ಇವರು ಬದಲಾವಣೆ ಮಾಡ್ಲಿಕ್ಕೆ ಹೊರಟರು. ಇದನ್ನ ನಾವು ಒಪ್ಕೊಳ್ಳೋದಿಲ್ಲ. ನಾವು ಏನಿದ್ರು ಕೂಡ 100 ವರ್ಷದ ಹಿಂದಿನ ಈ ಮೆಕಾಲೆ ಎಜುಕೇಶನ್ ಸಿಸ್ಟಮ್ ಏನಿದೆ ಅದೇ ನಮ್ಗೆ ಬೇಕು, ಅದನ್ನೇ ನಾವು ಒಪ್ಕೊಳ್ಳೋದು. ಈ ರೀತಿಯಾಗಿ ಪುನಃ ಇವರು ಬದಲಾವಣೆಯನ್ನ ಮಾಡ್ಲಿಕ್ಕೆ ಹೊರಟರು. ಆ ಮೂಲಕ ಶಿಕ್ಷಣದಲ್ಲಿ ಯಾವುದೇ ರೀತಿಯಂತ ಬದಲಾವಣೆಯನ್ನ ಮಾಡ್ಲಿಕ್ಕೆ ಬಿಡದೇ ಇರುವವರು ಇದೇ ಪಕ್ಷದವರು, ಕಾಂಗ್ರೆಸ್ ಪಕ್ಷ ಅಥವಾ ಉಳಿದಂತಹ ಪಕ್ಷದವರು. ಆದ್ರೆ ಈ ಸಲೀಂ ಯಾದವ್ ಅಥವಾ ಯೋಗೇಂದ್ರ ಯಾದವ್ ತರದವರು ಪುನಃ ನಾವು ಶಿಕ್ಷಣ ವ್ಯವಸ್ಥೆಯಲ್ಲಿ ಆಮೂಲಾಗ್ರ ಬದಲಾವಣೆಯನ್ನು ಮಾಡಬೇಕು, ಅದಕ್ಕಾಗಿ ನಾವೆಲ್ಲರೂ ಬೀದಿಗಿಳಿಬೇಕು, ಈ ರೀತಿಯಾಗಿ ಮಾತಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಇವರ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ಯಾವುದೇ ವಿದ್ಯಾರ್ಥಿ ಉದ್ಧಾರ ಆಗ್ಬೇಕು, ಆತನಿಗೆ ಒಳ್ಳೇದಾಗ್ಬೇಕು, ಈ ರೀತಿ ಏನೂ ಇಲ್ಲ. ಇವರ ಇಂಟೆನ್ಷನ್ ಇರೋದು ಭಾರತದಲ್ಲಿ ಒಂದಿಷ್ಟು ಗಲಭೆಗಳಾಗಬೇಕು. ಈಗಾಗಲೇ ಪಾಶ್ಚಿಮಾತ್ಯ ಮೀಡಿಯಾಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ಸುದ್ದಿಗಳು ಬರ್ತಾ ಇದೆ. ಅಲ್ಲಿ ಅವರು ಏನ್ ತೋರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇಡೀ ಭಾರತದಲ್ಲಿ ವಿದ್ಯಾರ್ಥಿಗಳು ಬೀದಿಗಳಿದ್ದಾರೆ, ಸರ್ಕಾರದ ವಿರುದ್ಧವಾಗಿ ಹೋರಾಟಗಳು ನಡೀತಾ ಇದೆ. ಸದ್ಯದಲ್ಲೇ ಬಾಂಗ್ಲಾದೇಶ, ನೇಪಾಳ ಮತ್ತು ಶ್ರೀಲಂಕಾದಲ್ಲಿ ನಡೆದಂತೆನೆ ಭಾರತದ ವಿದ್ಯಾರ್ಥಿಗಳು ಕೂಡ ಪಾರ್ಲಿಮೆಂಟ್ ನುಗ್ತಾರೆ, ನರೇಂದ್ರ ಮೋದಿ ಅವರನ್ನ ಓಡಿಸ್ತಾರೆ, ಈ ರೀತಿಯಾಗಿ ತೋರಿಸ್ತಾ ಇದ್ದಾರೆ ಅಥವಾ ಈ ರೀತಿಯಾಗಿ ಬಿಂಬಿಸ್ಲಿಕ್ಕೆ ಶುರು ಮಾಡಿದ್ದಾರೆ. ಇದು ಈ ಯೋಗೇಂದ್ರ ಯಾದವ್ ತರದವರಿಗೆ ಕೂಡ ತುಂಬಾ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಅವರು ಇಡೀ ದೇಶದಲ್ಲಿ ಇದೇ ರೀತಿಯ ದಂಗೆಗಳಾಗಬೇಕು ಅಂತ ಕೊಂಡು ಕರೆ ಕೊಡ್ಲಿಕ್ಕೆ ಶುರು ಮಾಡಿದ್ದಾರೆ. ಆದ್ರೆ ಇವರ ಈ ಕರೆಗಳಿಗೆ ಎಷ್ಟು ಬೆಲೆ ಸಿಗ್ತದೋ ಅದು ದೇವರಿಗೆ ಗೊತ್ತು. ಆದ್ರೂ ಕೂಡ ಈ ಆಂದೋಲನ ಜೀವಿಗಳು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಯಾಕಂತ ಹೇಳಿದ್ರೆ ಅವರ ಜೀವನ ನಡಿಬೇಕು ಅಂತ ಹೇಳಿದ್ರೆ ಎಲ್ಲಾದ್ರೂ ಒಂದ್ ಕಡೆ ಈ ರೀತಿ ಗಲಭೆಗಳು ನಡೀತಾ ಇರಬೇಕು, ಅಲ್ಲಿ ಹೋಗಿ ಇವರು ತಮ್ಮ ಬೆಳೆಯನ್ನ ಬೇಯಿಸ್ಕೋಬೇಕು. ಈ ರೀತಿಯಾದಂತಹ ಪರಾವಲಂಬಿ ಜೀವಿಗಳು ಇವರು. ಹಾಗಾಗಿ ಇವರಿಗೆ ದೇಶ ಹಾಳೋದ್ರೂ ತೊಂದರೆ ಇಲ್ಲ, ದೇಶದಲ್ಲಿ ಈ ರೀತಿಯಂತ ಗಲಭೆಗಳು, ಆಂದೋಲನಗಳು, ಪ್ರತಿಭಟನೆಗಳು ಅವ್ಯಾಹತವಾಗಿ ನಡೀತಾನೆ ಇರಬೇಕು, ಆ ರೀತಿಯಾಗಿ ಇವ್ರು ಬಯಸುವಂತವ್ರು.
ಆದ್ರೆ ಅಪ್ಪಿತಪ್ಪಿ ಬಿಡದಿಯಲ್ಲಿ ನಡೀತಾ ಇರುವಂತಹ ರೈತರ ಹೋರಾಟದ ಬಗ್ಗೆ ಇವ್ರು ಮಾತಾಡೋದಿಲ್ಲ ಅಥವಾ ಅಲ್ಲಿ ಬಂದು ಇವ್ರು ಕಾಣಿಸ್ಕೊಳ್ಳೋದಿಲ್ಲ. ನಮ್ಮ ಪ್ರಕಾಶ್ ರಾಜ್ ಅವರು ಕೂಡ ಅಷ್ಟೇ ಬಿಡದಿ ಕಡೆ ತಲೆ ಹಾಕೋದಿಲ್ಲ. ಅವ್ರು ಏನಿದ್ರು ಕೂಡ ನ್ಯಾಷನಲ್ ಲೆವೆಲ್ ನಲ್ಲಿ ಜಂತರ್ ಮಂತರ್ಗೆ ಹೋಗಿ ಅಲ್ಲಿ ವಿದ್ಯಾರ್ಥಿಗಳ ಹೆಸರಲ್ಲಿ ಪ್ರತಿಭಟನೆ ನಡೆಸ್ತಾ ಇದಾರಲ್ಲ, ಅವ್ರ ಜೊತೆಗೆ ಹೋಗಿ ಕೂತ್ಕೊಳ್ತಾರೆ, ಅಲ್ಲಿ ಹೋಗಿ ಭಾಷಣ ಮಾಡ್ತಾರೆ. ಸಿಜೆಪಿ ಪಕ್ಷದವ್ರು ಹೇಳ್ಕೊಂಡಿರೋದು ಏನು ಅಂತ ಹೇಳಿದ್ರೆ, ನಾವು ಶಾಂತಿಯುತ ಹೋರಾಟವನ್ನ ಮಾಡ್ತೇವೆ ಅಂತ ಹೇಳ್ಕೊಂಡು ಹೇಳಿದ್ರು. ಆದ್ರೆ ಆ ಶಾಂತಿಯುತವಾದಂತಹ ಹೋರಾಟ ನಿನ್ನೆ ಎಷ್ಟು ಶಾಂತಿಯುತವಾಗಿ ಮುಗೀತು ಅನ್ನೋದನ್ನ ನಾವೆಲ್ಲರೂ ಗಮನಿಸಿದ್ದೇವೆ. ಪೊಲೀಸರ ವೆಹಿಕಲ್ಗಳ ಮೇಲೆ ಇವರು ದಾಳಿ ನಡೆಸ್ತಾರೆ, ಪೊಲೀಸ್ ವೆಹಿಕಲ್ ಗಳನ್ನ ಟಾಪಲ್ ಮಾಡ್ತಾರೆ, ಹಾಗೇನೆ ಕಲ್ಲು ತೂರಾಟ ನಡೆಸ್ತಾರೆ, ಸಿಕ್ಕ ಪೊಲೀಸರಿಗೆ ಹೊಡಿತಾರೆ. ಇಲ್ಲಿ ನಿಜವಾಗ್ಲೂ ಪೊಲೀಸರ ತಾಳ್ಮೆಗೆ ನಾವು ಒಂದು ಸೆಲ್ಯೂಟ್ ಹೊಡಿಲೇಬೇಕು. ಯಾಕಂತ ಹೇಳಿದ್ರೆ, ಒಂದ್ ವೇಳೆ ಪೊಲೀಸರು ಇವರ ವಿರುದ್ಧ ತಿರುಗಿ ಬಿದ್ದಿದ್ರೆ ಅಲ್ಲಿ ಬೇರೆಯದ್ದೇ ನಡೀಬಹುದಿತ್ತು, ಯಾರ್ದಾರು ಸಾವು ಕೂಡ ಆಗುವಂತ ಸಾಧ್ಯತೆ ಇತ್ತು. ಆಕ್ಚುಲಿ ಹೇಳ್ಬೇಕು ಅಂತ ಹೇಳಿದ್ರೆ, ಈ ಸಿಜೆಪಿಯ ದೀಪ್ಗೆ ಇವರೆಲ್ಲರೂ ಕೂಡ ಕಾಯ್ತಾ ಇರೋದು ಕೂಡ ಅಷ್ಟೇ, ಯಾರಾದ್ರೂ ಒಬ್ರು ಸಾಯ್ಬೇಕಿಲ್ಲಿ. ಅವರು ಮೊದಲು ಟಾರ್ಗೆಟ್ ಹಾಕೊಂಡಿದ್ದು ಸೋನಂ ವಾಂಗ್ಚುಕ್, ಆತ ಸತ್ರೆ ಒಳ್ಳೇದಾಗತ್ತೆ ಅಂತ ತಿಳ್ಕೊಂಡೆ ಕಾಯ್ತಾ ಕೂತ್ಕೊಂಡಿದ್ರು. ನೀವೇ ನೋಡಿದ್ದೀರಾ ಅವ್ರು ಕೊಡ್ತಾ ಇದ್ದಂತ ಹೇಳಿಕೆ, ಸೋನಂ ವಾಂಗ್ಚುಕ್ ಇನ್ 2 ದಿನ ಉಪವಾಸ ಮಾಡಿದ್ರೆ ಸತ್ತೋಗ್ಬಿಡ್ತಾರೆ, ಈ ರೀತಿ ಹೇಳ್ತಾ ಇದ್ರು. ಕೊನೆಗೆ ಪೊಲೀಸರು ಕೋರ್ಟ್ ಆರ್ಡರ್ ಪ್ರಕಾರ ಅವ್ರನ್ನ ಎತ್ಕೊಂಡೋಗಿ ಆಸ್ಪತ್ರೆಗೆ ಸೇರಿಸಿದ್ರು. ಆದ್ರೆ ಆಗ ಅವ್ರನ್ನ ಆಸ್ಪತ್ರೆಗೆ ತಗೊಂಡು ಹೋಗ್ಬೇಡಿ ಅಂತ ಹೇಳಿ ತಡೆಯುವಂತ ಪ್ರಯತ್ನ ಕೂಡ ಈ ಜಿಲ್ಲೆಗಳ ವತಿಯಿಂದ ನಡೀತು. ಅವರ ಇಂಟೆನ್ಷನ್ ಇಲ್ಲಿ ಏನಿತ್ತು ಅಂತ ಹೇಳಿದ್ರೆ, ವಾಂಗ್ಚುಕ್ ಸತ್ರ ಸಾಯಲಿ, ಅದರಿಂದಾಗಿ ನಮ್ಗೆ ಲಾಭ ಆಗ್ತದೆ, ಈ ರೀತಿಯಾಗಿ ಕೇಜ್ರಿವಾಲ್ ಮತ್ತೆ ಈ ದೀಪ್ಗೆ ಪ್ಲಾನ್ ಮಾಡಿದ ರೀತಿಯಲ್ಲಿ ಕಾಣಿಸ್ತಾ ಇತ್ತು. ಇದನ್ನ ಮನಗಂಡೆ ಅವ್ರನ್ನ ಆಸ್ಪತ್ರೆ ತಗೊಂಡೋಗಿ ಹಾಕಿದ್ರು. ಈಗ ಸದ್ಯಕ್ಕೆ ಆಸ್ಪತ್ರೆಯಲ್ಲಿ ಇದ್ದಾರೆ. ಅವರೇನೋ ಉಪವಾಸ ನಿಲ್ಲಿಸ್ತೇನೆ ಅಂತ ಹೇಳಿದ್ರು, ಪುನಃ ಉಪವಾಸ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ ಏನಾಗ್ತಾ ಇದೆ ಅಂತ ತಕೊಂಡು. ಪ್ರಾರಂಭದಲ್ಲಿ ನಾನು ವಿಡಿಯೋಗಳ ಬಗ್ಗೆ ಹೇಳಿದೆ. ಈ ವಿಡಿಯೋಗಳನ್ನ ನೋಡಿದಾಗ ನಿಜವಾಗ್ಲೂ ಅಚ್ಚರಿ ಆಗ್ತದೆ. ಯಾಕಂತ ಹೇಳಿದ್ರೆ, ಕೆಲವು ಗ್ಯಾಂಗ್ಸ್ಟರ್ಗಳು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ, ಜನರನ್ನ ಪ್ರಚೋದಿಸ್ತಾ ಇರುವಂತದ್ದು ಕೂಡ ಕಾಣಿಸ್ಕೊಳ್ತಾ ಇದೆ. ಅದರೊಬ್ಬ ಆಮ್ ಆದ್ಮಿ ಪಕ್ಷದ ನಾಯಕ ಕೂಡ ಇದ್ದ, ಯಾಕಂದ್ರೆ ಆತನ ಫೋಟೋ ಕೇಜ್ರಿವಾಲ್ ಜೊತೆ ಕೂಡ ಇತ್ತು. ಹಾಗೇನೆ ಹಲವಾರು ಕಡೆಗಳಲ್ಲಿ ಕೂಡ ನಾನು ನೋಡಿದ್ದೇನೆ. ಆತನ ಹೆಸರು ಹಾಜಿ ಅಫ್ಜಲ್. ಈತನ ಮೇಲೆ ಹಲವಾರು ಕೇಸ್ಗಳಿದೆ. ಈತ ಓರ್ವ ಗೂಂಡ ಅನ್ಸ್ಕೊಂಡಂತವನು. ಇವನು ಕೂಡ ಇವರ ಈ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾನೆ. ಕೇವಲ ಇವನ್ ಮಾತ್ರ ಅಲ್ಲ, ಇವನ ಒಂದಿಷ್ಟು ಬೆಂಬಲಿಗರನ್ನ ಕೂಡ ಈತ ಕರ್ಕೊಂಡು ಬಂದಿದ್ದ ಈ ಪ್ರತಿಭಟನೆಗೆ. ಅಂದ್ರೆ ಇವ್ರು ಮೊದಲೇ ಫುಲ್ ಪ್ಲಾನ್ ಮಾಡ್ಕೊಂಡಿದ್ರು. ಈ ಪ್ರತಿಭಟನೆ ಹೆಸರಲ್ಲಿ ಒಂದಿಷ್ಟು ಗಲಭೆಗಳನ್ನ ಮಾಡಬೇಕು, ಸಾಧ್ಯ ಆದ್ರೆ ಸಂಸತ್ತು ಒಳಗಡೆ ನುಗ್ಗಬೇಕು, ಅಲ್ಲಿ ಒಂದಿಷ್ಟು ದಾಂಧಲೆಗಳನ್ನ ಮಾಡಬೇಕು, ಸಿಕ್ಕವ್ರಿಗೆ ಹೊಡಿಬೇಕು, ಎಲ್ಲಿಯಾದ್ರೂ ಮೋದಿ ಕೈಗೆ ಸಿಕ್ಕಿದ್ರೆ ಆತನನ್ನ ಬಿಡಬಾರ್ದು, ಈ ರೀತಿಯಾಗಿ ಸಂಪೂರ್ಣವಾಗಿ ತಯಾರಿಯನ್ನು ನಡೆಸ್ಕೊಂಡೆ ಇವರು ಪ್ರತಿಭಟನೆ ಹೆಸರಲ್ಲಿ ಸಂಸತ್ಗೆ ಮುತ್ತಿಗೆ ಹಾಕ್ತೇವೆ ಅಂತಕೊಂಡು ಹೊರಟಿದ್ರು. ಆದ್ರೆ ಅವ್ರನ್ನ ತಡೆಯಲಾಯ್ತು. ಆದ್ರೆ ಇಲ್ಲಿ ಇನ್ನೊಂದು ಸೀಕ್ರೆಟ್ ಗೇಮ್ ಕೂಡ ಅಮಿತ್ ಶಾ ಕಡೆಯಿಂದ ನಡೆದಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದೇನು ಅಂತ ಹೇಳಿದ್ರೆ, ಅವ್ರನ್ನ ಒಮ್ಮೆ ಬಿಟ್ಟು ಬಿಡ್ಬೇಕು, ಅವ್ರು ಏನೆಲ್ಲ ಮಾಡ್ತಾರೆ ಅನ್ನೋದನ್ನ ನಾವು ಕೂಡ ನೋಡ್ಬೇಕು, ಆ ನಂತರ ನಮ್ಗೆ ಇವ್ರನ್ನ ಹತ್ತಿಕ್ಲಿಕ್ಕೆ ಸುಲಭ ಆಗ್ತದೆ, ಈ ರೀತಿಯಾಗಿ ಪ್ಲಾನ್ ಮಾಡಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ನೋಡಿದ್ರೆ ಈ ಟೀಮ್ ಸಿಜೆಪಿ ಏನಿದೆ, ಇವರು ಟ್ರ್ಯಾಪ್ ಆದ ರೀತಿಯಲ್ಲಿ ಕಾಣಿಸ್ತಾ ಇದ್ದಾರೆ. ಈಗ ಎಲ್ಲಾ ಸಿಸಿಟಿವಿಯ ಫುಟೇಜ್ ಗಳನ್ನ ತೆಗಿತಾ ಇದ್ದಾರೆ. ಯಾರ್ಯಾರು ಕಲ್ಲು ತೂರಾಟ ಮಾಡಿದ್ದಾರೆ, ಯಾರು ಪೊಲೀಸ್ ವೆಹಿಕಲ್ ಗಳ ಮೇಲೆ ದಾಳಿ ನಡೆಸಿದ್ದಾರೆ, ಪೊಲೀಸ್ ವೆಹಿಕಲ್ ಗಳಿಗೆ ಬೆಂಕಿ ಹಚ್ಚಲಿ ಪ್ರಯತ್ನಿಸಿದ್ದಾರೆ, ಇದೆಲ್ಲದರ ವಿಡಿಯೋಗಳನ್ನ ಈಗ ಕಲೆಕ್ಟ್ ಮಾಡಿಕೊಂಡು ಅವರ ಫೇಸ್ ರೆಕಗ್ನಿಷನ್ ನಡೀತಾ ಇದೆ. ಈಗ ಮುಂದೆ ಒಬ್ರೊಬ್ರನ್ನೇ ಒದ್ದು ಒಳಗಡೆ ಹಾಕುವಂತ ಕೆಲಸ ಪ್ರಾರಂಭ ಆಗ್ತದೆ. ಇಲ್ಲಿರುವಂತ ಸಮಸ್ಯೆ ಏನು ಅಂತ ಹೇಳಿದ್ರೆ, ಈ ಗಲಭೆ ಮಾಡಿದಾರಲ್ಲ, ಇವ್ರನ್ನ ತಕೊಂಡೋಗಿ ಜೈಲಿಗೆ ಹಾಕಿದ್ರು ಕೂಡ ಇವರಿಗೆ ಬೇಲ್ ಕೊಡಿಸ್ಲಿಕ್ಕೂ ಕೂಡ ಜನ ಇರಲ್ಲ, ಅಥವಾ ಇವರ ಪರವಾಗಿ ವಾದ ಮಾಡ್ಲಿಕ್ಕೆ ಲಾಯರ್ನ ಕೂಡ ಇವರಿಗೆ ಅಪಾಯಿಂಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ, ಇವ್ರೇನೋ ಗುಂಪಲ್ ಗೋವಿಂದ ಮಾಡ್ಲಿಕ್ಕೆ ಬಂದಂತವ್ರು, ಆದ್ರೆ ಸಿಕ್ಕಿ ಬಿಡ್ತಾ ಇರೋದು ಕೂಡ ಇವರೇ. ಪ್ರಮುಖ ಜೇಳಗಳೆಲ್ಲೋದು ಕೂಡ ಆರಾಮಾಗಿ ಹೊರಗಡೆ ತಿರುಗಾಡ್ಕೊಂಡಿರ್ತಾರೆ. ಒಂದ್ ವೇಳೆ ಅವ್ರನ್ನೇನಾದ್ರೂ ಅರೆಸ್ಟ್ ಮಾಡಿ ಒಳಗಡೆ ಹಾಕಿದ್ರು ಕೂಡ ಅವರ ಪರವಾಗಿ ವಾದ ಮಾಡ್ಲಿಕ್ಕೆ ಕಪಿಲ್ ಸಿಬಲ್ ತರದ ವಕೀಲರು ಕೂಡ ತಯಾರಾಗಿ ನಿಂತಿರ್ತಾರೆ. ಹಾಗೇನೆ ಅವ್ರಿಗೆ ಫಂಡಿಂಗ್ ಮಾಡ್ಲಿಕ್ಕೆ ಬೇಕಷ್ಟು NGOಗಳು ಕೂಡ ಇದೆ. ಅವರೆಲ್ಲರೂ ಸೇರಿ ಇವ್ರನ್ನ ರಕ್ಷಿಸುವಂತ ಕೆಲಸವನ್ನು ಮಾಡ್ತಾರೆ. ಆದ್ರೆ ಈ ಬಡಪಾಯಿಗಳಿದ್ದಾರಲ್ಲ, ಕಲ್ಲು ತೂರಾಟ ಮಾಡಿರ್ತಾರಲ್ಲ, ಇವ್ರು ಮಾತ್ರ ಮುಂದಿನ ದಿನಗಳಲ್ಲಿ ಜೈಲಲ್ಲಿ ಕೂತ್ಕೊಳ್ಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗುವಂತ ಸಾಧ್ಯತೆಗಳು ನಿಚ್ಚಳವಾಗಿ ಕಾಣಿಸ್ತಾ ಇದೆ. ವಿದ್ಯಾರ್ಥಿಗಳ ಹೆಸರಲ್ಲಿ ಗಲಭೆ ಮಾಡಿದವ್ರನ್ನ ಒಬ್ಬೊಬ್ಬರನ್ನ ಹಿಡಿದು ಖಂಡಿತವಾಗಿ ಜೈಲಿಗೆ ಕಳಿಸುವಂತ ಕೆಲಸ ಪ್ರಾರಂಭ ಆಗ್ತದೆ. ನೋಡೋಣ ಮುಂದಿನ ದಿನಗಳಲ್ಲಿ ದೊಡ್ಡ ದೊಡ್ಡ ಜಗಳಗಳು ಯಾವ ರೀತಿಯಾಗಿ ತಪ್ಪಿಸ್ಕೊಂಡು ಓಡಾಡ್ತವೆ, ಅಥವಾ ಇವ್ರು ಯಾವ ರೀತಿಯಾಗಿ ಇದರ ಅಡ್ವಾಂಟೇಜ್ ತಗೊಂಡು ಇನ್ನೊಂದು ಆಂದೋಲನಕ್ಕೆ ತಯಾರಾಗ್ತಾರೆ, ಯಾವುದಕ್ಕೂ ನಾವು ಕಾದ್ ನೋಡ್ಬೇಕಾಗಿದೆ. ಸ್ನೇಹಿತರೆ, ಈ ಎಲ್ಲ ವಿಷಯಗಳ ಬಗ್ಗೆ ನಿಮ್ಗೆ ಏನ್ ಅನಿಸ್ತದೆ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಇಲ್ಲಿ ನಾನು ಹಂಚ್ಕೊಂಡಂತ ವಿಷಯ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.